सबको ಸಲಾಮ್ ಅಲೈಕುಮ್ ಮಾಧ್ಯಮದವ್ರಿಗೂ ಸ್ವಾಗತ. ಈ ನಮ್ಮ ತ್ಯಾಮುಳ್ಳು ನಾವೊಂದು 3 ತಿಂಗಳ ಮುಂಚೆ ನಮ್ಮ ನೆಲಮಂಗಲ ತಾಲೂಕಲ್ಲಿ ಒಂದು ಮುಸ್ಲಿಂ ವೆಲ್ಫೇರ್ ಅಸೋಸಿಯೇಷನ್ ಅಂದ್ಬಿಟ್ಟು ಒಂದು ಟ್ರಸ್ಟ್ನ ಮಾಡಿ ಒಂದು ರಿಜಿಸ್ಟರ್ ಮಾಡಿಸಿದ್ದೀವಿ. ಅದರಲ್ಲಿ ಒಂದು 25 ಜನ ಸದಸ್ಯರು ಮತ್ತು ಅಧ್ಯಕ್ಷರು, ಉಪಾಧ್ಯಕ್ಷರುಗಳು, ಸೆಕ್ರೆಟರಿ, ಅಧ್ಯಕ್ಷರು, ಇದು ಖಜಾಂಚಿ ಎಲ್ಲ ಸೇರಿ ಒಂದು ಟ್ರಸ್ಟ್ನ ಈ ಮುಸ್ಲಿಂ ಅಭಿವೃದ್ಧಿಗಳು ಸುಮಾರು ಊರುಗಳಲ್ಲಿ ನಮ್ಮ ಮುಸ್ಲಿಮ್ಸ್ ಈಗ ಫಾರ್ ಎಕ್ಸಾಂಪಲ್ ಮಸಾಣಗಳಿದೆ, ಮಸೀದಿಗಳಿದೆ, ಮತ್ತು ದರ್ಗಾಗಳಿದೆ. ಸುಮಾರು ಕಡೆಯಲ್ಲಿ ಎಲ್ಲ ನಮ್ಮ ಖಾತೆಗಳಾಗಿಲ್ಲ, ಸರಿಯಾಗಿ ಕಾಂಪೌಂಡ್ಗಳಾಗಿಲ್ಲ, ಸುಮಾರು ಪ್ರಾಬ್ಲಮ್ಗಳಿದೆ. ಆ ಊರಲ್ಲಿ ಕೆಲವು ಊರಲ್ಲಿ ಈಗ ನಮ್ಮ ಕೆಲವರು ಗೊತ್ತಿರೋರು ಓಡಾಡ್ತಾರೆ, ಮಾಡ್ಕೊತಾರೆ. ಕೆಲವು ಊರುಗಳಲ್ಲಿ ಎಲ್ಲರೂ ಅಲ್ಲಿ ಅವ್ರಿಗೆ ಒಂದು ಇದು ಹೆಲ್ಪ್ ಇಲ್ಲಿಲ್ಲ, ಇದಕ್ಕೆ ಒಂದು ಫೋರ್ಸು. ನಾವೇನು ಮಾಡಿದ್ವಿ ಅಂದರೆ ಎಲ್ಲ ಸೇರಿ ನಮ್ಮಲ್ಲ ತಾಲೂಕಲ್ಲಿ ಇರ್ತಕ್ಕಂಥ ನಮ್ಮ ಮುಸ್ಲಿಮ್ಸು ಎಲ್ಲ ಸೇರಿ ಒಂದು ಪ್ಲ್ಯಾಟ್ಫಾರ್ಮ್ ಮಾಡಿ ಒಂದು ಟ್ರಸ್ಟ್ ಮಾಡಿಬಿಟ್ಟು ಎಲ್ಲ ಸೇರಿ ಯಾವುದೋ ಒಂದು ಪ್ರಾಬ್ಲಮ್ ಇರಲಿ ಅದಕ್ಕೊಂದು ಸಾಲ್ವ್ ಮಾಡೋಕ್ಕೋಸ್ಕರ ಎಲ್ಲ ಓಡಾಡೋಣ ಅಂದ್ಬಿಟ್ಟು, ಈಗ ಎಜುಕೇಷನ್ ಆಗಲಿ, ನಮ್ಮ ಕಮ್ಯುನಿಟಿ ಪ್ರಾಬ್ಲಮ್ಸ್ ಆಗಲಿ, ನಮ್ಮ ಸ್ಕೂಲ್ಗಳಲ್ಲಿ ಮೇನ್ ನಮ್ಮ ಒಂದು ವಿದ್ಯಾಭ್ಯಾಸ ನಮ್ಮ ಮುಸ್ಲಿಮ್ಸ್ ಇದಕ್ಕೆ ಕೊಡಬೇಕು, ಇದಕ್ಕೆಲ್ಲ ಓಡಾಡಿ ನಾವೆಲ್ಲ ಒಂದು ಅಸೋಸಿಯೇಷನ್ ಮಾಡಿದ್ವಿ. ಇದಕ್ಕೋಸ್ಕರ ಇವತ್ತು ಒಂದು ದಿವಸ ಆಗಲೇ ಒಂದು 2 ಮೀಟಿಂಗ್ ನಾವು ನೆಲಮಂಗಲದಲ್ಲಿ ಮಾಡಿದ್ದೀವಿ. ಇಲ್ಲ, ಆರ್ಥಿಕವಾಗಿ ಯಾರು ಹಿಂದೆ ಇದ್ದಾರೆ ಅವ್ರು ಶಿಕ್ಷಣ ಕೊಡಬೇಕು, ಮೇನ್ ಎಜುಕೇಷನ್. ನಮ್ಮ ಮಕ್ಕಳಿಗೆ ಯಾರನ್ನಾಗಲಿ ಏನೋ ಒಂದು ಸಹಾಯ ಮಾಡಬೇಕಂದ್ರೆ ನಮ್ಮ ಟ್ರಸ್ಟ್ ವತಿಯಿಂದ ನಾವು ಅವ್ರಿಗೆ ಸಹಾಯ ಮಾಡೋದಾಗಲಿ, ಬೇರೆ ಏನೋ ಪ್ರಾಬ್ಲಮ್ಗಳಿದ್ದಾಗ ನಾವೆಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡು ಆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಂದ್ಬಿಟ್ಟು ನಾವು ಈ ಟ್ರಸ್ಟ್ ಮಾಡಿದ್ವಿ. ಈಗ ಸುಮಾರು ಕಡೆ ಈಗ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ನಮ್ಮ ಸ್ಟೂಡೆಂಟ್ಸ್ ಭಾಳ ಕಮ್ಮಿ. ನೀವು ಹೇಳ್ದಂಗೆ ಈಗ ಸುಮಾರು ಕಡೆ ಸ್ಟೂಡೆಂಟ್ಸು 4 ಜನ 5 ಜನ ಒಂದೊಂದು ಕ್ಲಾಸಲ್ಲಿ ಇದ್ದಾರೆ. ನಾವು ಎಲ್ಲ ಊರಲ್ಲಿ ಎಲ್ಲೆಲ್ಲಿ ನಮ್ಮ ಉರ್ದು ಶಾಲೆಗಳಿದೆ ಅಲ್ಲೆಲ್ಲ ಭೇಟಿ ಕೊಟ್ಟು ನಮ್ಮ ಎಲ್ಲ ಸೇರಿ ಅಲ್ಲಿ SDMC ಕಮಿಟಿಯವ್ರನ್ನೆಲ್ಲ ಮಾತಾಡಿ ಅವರು ಎಲ್ಲ ನಮ್ಮ ಮನೆ ಹೋಗಿ ಒಂದು ಪಾಂಪ್ಲೆಟ್ ಮುಖಾಂತರ ಈ ಶಾಲೆಗಳಲ್ಲಿ ಭಾಳ ಒಳ್ಳೆಯ ಶಿಕ್ಷಣ ಕೊಡ್ತಿದ್ದಾರೆ, ಸೇರಿಸಿ ಒಳ್ಳೆ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಒಂದುವರೆಗೆ ಅಂತ ಮಾಡಬೇಕಂತ ಒಂದು ಇಲ್ಲ. ಅದಕ್ಕೆ ಒಗ್ಬೋರ್ಡಿಗೆ ವಿಚಾರಣೆಗಂತ ನಾವು ಅದಕ್ಕೆ ಮುಂಚೆನೇ ನಾವು ಮಾಡಿರೋದು. ಒಗ್ಬೋರ್ಡಿಂದ ಏನೇ ಒಂದು ಇದು ಬರಲಿ ಪ್ರಾಬ್ಲಮ್ ಬಂದರೆ ನಮ್ಮ ಮಸೀದಿಗಳಿಗಾಗಲಿ, ನಮ್ಮ ದರ್ಗಾಗಳಿಗಾಗಲಿ, ಅದಕ್ಕೆಲ್ಲ ನಾವು ಈ ಟ್ರಸ್ಟಿಂದ ನಾವು ನಿಂತ್ಕೊಂಡು ಹೋರಾಟ ಮಾಡ್ತೀವಿ. ಅದೇನು ನ್ಯಾಯ ಕೊಡಿಸ್ಬೇಕು ಅಂತ ನಾವು ಈಗ ಈ ವಕ್ಫ್ ವಿಚಾರ ಬಂದಾಗ ಈಗ ಸರ್ಕಾರದಿಂದ ಏನಾಗಿದೆ ಅಂದರೆ ಎಲ್ಲ ಕಡೆಯೂ ನಮ್ಮ ಜಾಗಗಳು ಯಾವುದು ಇದೆ ಅದಕ್ಕೊಂದು ಖಾತೆಗಳು ಆಗಿಲ್ಲ, ಅದಕ್ಕೆಲ್ಲ ಒಂದು ಖಾತೆ ಮಾಡಿಕೊಡಿ ಅಂತ ಎಲ್ಲ ಪಂಚಾಯತಿಗಳಿಗೆ ಎಲ್ಲರೂ ಸರ್ಕಾರದಿಂದ ಕಳಿಸಿದ್ದಾರೆ. ಈಗ ವಿರೋಧ ಪಕ್ಷದವ್ರು ಏನು ಮಾಡಿದ್ದಾರೆ, BJP ಅವರೆಲ್ಲ ಸೇರಿಕೊಂಡು ಇದನ್ನು ಟ್ವಿಸ್ಟ್ ಮಾಡಿ ಬೇರೆಯವ್ರ ಜಾಗಗಳನ್ನ ಅವರು ಖಾತೆ ಮಾಡಿಕೊಡಿ ಅಂತ ಇದು ಮಾಡ್ಕೊಂಡಿದ್ದಾರೆ ಅಂತ ಅದು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಜನಗಳಿಗೋಸ್ಕರ ಅಷ್ಟೇ. ಅದೊಂದು ಅವ್ರಿಗೆ ನೆಪ ಬೇಕಾಗಿತ್ತು, ಒಂದು ಹೋರಾಟ ನಮ್ಮ ಮುಸ್ಲಿಮ್ಸ್ ಇದು ವಿರೋಧ ಮಾಡಿದ್ದಾರೆ. ಆದರೆ ಈ ಬೇರೆಯವ್ರ ಜಾಗಗಳು ತೊಗೊಳಕ್ಕೆ ನಾವು ಯಾರೂ ಆ ಥರ ತೊಗೊಳಕ್ಕೆ ಆಗಲ್ಲ. ಈಗ ಏನು ಮಾಡಿದ್ವಿ ಅಂದರೆ ನಮ್ಮ ಜಾಗಗಳನ್ನ ನಾವು ಬಂದೋಬಸ್ತ್ ಮಾಡ್ಕೊಳ್ಳಿ. ಯಾರ್ಯಾವ್ದು ಆಗಿಲ್ವೋ, ಸುಮಾರು ಕಡೆ ಆಗಿಲ್ಲ, ಈಗ ಸುಮಾರು ಕಡೆ ನಿಮ್ಗೆ ಗೊತ್ತಿದ್ದಂಗೆ ಎಲ್ಲನೂ ಸೆರೆ ಖಾತೆಗಳು ಅದು ಇದು ಆಗಿಲ್ಲ, ಅದನ್ನು ಬಂದೋಬಸ್ತ್ ಮಾಡ್ಕೊಳ್ಳಿ ಅಂತ ನಾವು ಸರ್ಕಾರದಿಂದ ಹೇಳಿಕೆ ಕೊಟ್ಟಿರೋದು. ಉದ್ದೇಶ ನಮ್ಮ ಮೈನಾರಿಟಿ ಕಮ್ಯುನಿಟಿ ಏಳಿಗೆ, ಅವರು ಒಂದು ಆರ್ಥಿಕ ಸಹಾಯ, ಎಜುಕೇಷನ್ನು, ನಮ್ಮ ಜಾಗಗಳು, ನಮ್ಮ ಮಸೀದಿಗಳು, ನಮ್ಮ ದರ್ಗಾಗಳು, ನಮ್ಮ ಏನಿದೆ ಅದಕ್ಕೆಲ್ಲ ಒಂದು ಬಂದೋಬಸ್ತು ಒಂದು ಮಾಡಬೇಕಂತ ನಾವೊಂದು ಈಗ ನೆಲಮಂಗಲದಲ್ಲಿ ಆಲ್ರೆಡಿ ಒಂದು ಕಚೇರಿ ಮಾಡಬೇಕಂತ ಆಲ್ರೆಡಿ ಪ್ಲ್ಯಾನ್ ಮಾಡಿದ್ವಿ. ಆದಷ್ಟು ಶೀಘ್ರ ಒಂದು ಆಫೀಸನ್ನು ಅಲ್ಲಿ ಮಾಡ್ತೀವಿ. ಅಲ್ಲಿ ನಮ್ಮ ಸರ್ಕಾರದಿಂದ KMDC ಆಗಲಿ, ಮೈನಾರಿಟಿ ಕಮಿಷನ್ ಆಗಲಿ, ಏನೇ ಸವಲತ್ತು ಬಂದ್ರೂ ಅಲ್ಲಿ ನಾವು ಆಫೀಸಲ್ಲಿ ಒಂದು ಮಡಿಗೆ ಅಲ್ಲಿಂದ ನಾವು ಸವಲತ್ತನ್ನು ಜನಗಳಿಗೆ ತಲುಪಿಸ್ಬೇಕಂತ ಒಂದು ಕಾರ್ಯಕ್ರಮ ಮಾಡಿದ್ವಿ. ಇಲ್ಲ, ಮಾಡ್ಬೋದು, ಅದೇನಿಲ್ಲ. ಈಗ ಗ್ರಾಮಾಂತರ ಜಿಲ್ಲೆ ಅಂದ್ಬಿಟ್ಟು 4 ತಾಲೂಕಿಗೆ ಒಂದು ಆಫೀಸಲ್ಲಿ ಮಾಡಿದ್ದಾರೆ. ಅಲ್ಲಿ ಈಗ ಸರ್ಕಾರದಿಂದ ಏನಾದರೂ ತಾಲೂಕಿಗೆ ಬೇರೆ ಒಂದು ಆಫೀಸ್ ಮಾಡಬೇಕಂದ್ರೆ ಖಂಡಿತ ನಾವು ನಮ್ಮ ಶಾಸಕರಾಗಲಿ ಮೇಲ್ಗಡೆ ಅವ್ರಿಗೆ ನಾವು ತಿಳಿಸಿ ಬೇಕಾದ್ರೆ ಒಂದು ಫೈಟ್ ಮಾಡಿ ಅಲ್ಲಿ ಒಂದು ಆಫೀಸ್ ಮಾಡುವಂಥ ಕಾರ್ಯಕ್ರಮ ಮಾಡ್ತೀವಿ ಮುಂದೆ. ಯೂತ್ಸ್ಗೆ ಸಂತೋಷ. ನಮ್ಮ ಸುಮಾರು ನಿಮಗೆ ಗೊತ್ತಿದ್ದಂಗೆ ನಮ್ಮ ಕಮ್ಯುನಿಟಿ, ಮುಸ್ಲಿಮ್ ಕಮ್ಯುನಿಟಿ ಸುಮಾರು ಜನ ಈಗ 18-19 ವರ್ಷದವರು ಹುಡುಗರು ಡ್ರಗ್ಸು ಅದು ಇದು ಸ್ವಲ್ಪ ಜಾಸ್ತಿ ಕೇಳಿ ಬರ್ತಾಯಿದೆ. ಅದೆಲ್ಲ ನಾವೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕು, ಎಲ್ಲರಿಗೂ ಹೇಳಿ ಅವೇರ್ನೆಸ್ ತರಬೇಕು ಅಂತ ಏನು ಮಾಡಿದ್ದೀವಿ. ಯೂತ್ಸ್ನ ಅವರು ಒಳ್ಳೆ ಎಜುಕೇಷನ್ ತೊಗೊಳ್ಳಿ. ಮೇನ್ ಎಜುಕೇಷನ್ ಆದರೆ ಎಲ್ಲನೂ
ಒಂದು ನಾಗರಿಕರಾಗಿ ಒಂದು ಒಳ್ಳೆ ಇದಾಗ್ಬೋದು ಅಂತ ನಾವು ಪ್ರಯತ್ನ ಪಡ್ತೀವಿ. ಯೂತ್ಸ್ನ ನಾವು ಮೇನ್ ಎಜುಕೇಷನ್ ಮಾಡಿ ಒಳ್ಳೆ ಓದಿ ಅಂತ ನಾವು 100 ಜನನ ನಾವು ಆಲ್ರೆಡಿ ಈಗ ಇವತ್ತೇ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಅದನ್ನು ಎಲ್ಲ ಊರಿಂದ ನಮ್ಮ ಇಸ್ಲಾಂಪುರ ಆಗಲಿ, ನೆಲಮಂಗಲ ಟೌನ್ ಆಗಲಿ, ಲಕ್ಕೂರು, ದಾಸಪೇಟೆ ಆ ಕಡೆ ಎಲ್ಲ ಕಡೆಯಿಂದ ಬಂದು 100 ಜನನ ನಾವು ಅಡಿಷ್ನಲ್ ಮಾಡ್ಕೊಂಡಿದ್ದೀವಿ. ಮತ್ತು ಇನ್ನೂ ಒಂದು ಅಡಿಷ್ನಲ್ ಆಗಿ ಎಷ್ಟು ನೋಡಿಕೊಂಡು ಎಲ್ಲ ಊರಲ್ಲಿ ಒಂದು 50 ಜನ ನಾವು ಮಾಡ್ಕೋಬೇಕಂತ ಒಂದು ಪ್ಲ್ಯಾನ್ ಮಾಡಿದ್ವಿ. ಸರ್, ನಾನು ಇಲ್ಲಿ ಸಮಿತಿಗೆ, ಈ ಟ್ರಸ್ಟಿಗೆ ಸಾದಾತುಲ್ಲಾ ಅಂತ ತ್ಯಾಮೂಡ್ಲು, ಮಾಜಿ ಅಧ್ಯಕ್ಷ ತ್ಯಾಮೂಡ್ಲು ಗ್ರಾಮ ಪಂಚಾಯತಿಗೆ, ಈ ಸಮಿತಿಗೆ ನನ್ನ ಅಧ್ಯಕ್ಷನಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ.